ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು, 2 ಹೊತ್ತು ಪ್ರತಿಯೊಬ್ಬರು ಕೂಡ ಊಟ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅಂತಕ್ಕಂಥದ್ದು. ಇವರಲ್ಲ. ನರೇಂದ್ರ ಮೋದಿ ಅವರು ಯಾವಾಗ ಕೊಡಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದ್ರಲ್ಲ, ಆಮೇಲೆ ಇವರು ವಿಧಿ ಇಲ್ಲದೇನೆ ಕೊಡಕ್ಕೆ ಶುರು ಮಾಡಿದ್ರು. ಈಗ ನೋಡಿ ನರೇಂದ್ರ ಮೋದಿ ಅವರು ಎಷ್ಟು ಬುದ್ಧಿವಂತರು ಅಂತಂದ್ರೆ 8 ವರ್ಷದಿಂದ GST ಹಾಕಿದವ್ರು ಯಾರ್ರೀ? ನೋಡಿ ಈಗ ಭಾಷಣ ಮಾಡೋರು ನರೇಂದ್ರ ಮೋದಿ. 8 ವರ್ಷದಲ್ಲಿ ಎಷ್ಟು 2017ರಲ್ಲಿ ಬಂತು ಜಾರಿಗೆ. 2017ರಲ್ಲಿ GST ಹಾಕಿದವ್ರು ಯಾರ ಶುರು ಮಾಡಿದವ್ರು ಯಾರ್ರೀ? ನರೇಂದ್ರ ಮೋದಿ ಅವರು. ಸ್ಲ್ಯಾಬ್ಗಳೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳು ಮಾಡಿದವ್ರು ಯಾರ್ರೀ? ಈಗ 2 ಮಾಡಿದೀನಿ ಅಂತ ಎಷ್ಟು ತಗೋತಾರವ್ರು ಅವರೇ ನೋಡಿ. ಅವ್ರು ಮಾಡಿದ್ರ ನೋಡಿ ಹೆಂಗೆ ನೀವು ಜನಗಳು ನರೇಂದ್ರ ಮೋದಿ ಹೆಂಗೆ ಟೋಪಿ ಹಾಕ್ತಾರೆ ನಿಮಗೆ ಅಂತಂದ್ರೆ ನೀವು ತಿಳ್ಕೋಬೇಕಾಗತ್ತೆ. 2017ರಲ್ಲಿ ನರೇಂದ್ರ ಮೋದಿ ಅವರೇ ಮೊದಲನೇ ಬಾರಿಗೆ GSTಯನ್ನ ಜಾರಿ ಕೊಟ್ಟವರು. ನಂಬರ್ ಆಫ್ ರೇಟ್ಗಳನ್ನ ಜಾಸ್ತಿ ಮಾಡಿದವರು 28, 18, 12, 5 ಅದು ಮಾಡಿದವ್ರು ಯಾರು? ಯಾರ್ರೀ ಮಾಡಿದವರು? ಮೋದಿಯವರು. ಈಗ 8 ವರ್ಷ ತಗೊಂಡಿದಾರಲ್ಲ ಟ್ಯಾಕ್ಸ್, ಅವೆಲ್ಲ ಕೊಟ್ಬಿಡು ಅಂದ್ಲಿ ವಾಪಸ್ಸು. ವಾಪಸ್ ಕೊಟ್ಬಿಡ್ಲಿ. ಹಾಗಾದ್ರೆ 8 ವರ್ಷದಿಂದ ತಗೊಂಡಿದಾರಲ್ಲ ಆ ಟ್ಯಾಕ್ಸ್ ಎಲ್ಲ ವಾಪಸ್ ಕೊಟ್ಬಿಡ್ಲಿ. ಈಗ ಹೆಸರು ತಗೊಳಕ ಅವರು ನೋಡಿ, ನಾವು ಮಾಡದ್ದು ಅವರು ಹೆಸರು ತಗೊಳ್ಳೋರು. ಇದನ್ನ ನೀವು ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಇವತ್ತು ದಸರಾ ಆಹಾರ ಮೇಳ ಇದು ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಜನಕ್ಕೆ ಪರಿಚಯ ಆಗಬೇಕು. ಕರ್ನಾಟಕದ ಜನರಿಗೆ ಯಾವ್ಯಾವ ಆಹಾರ ಪದ್ಧತಿಗಳಿದ್ದಾವೆ ಅಂತ ಗೊತ್ತಾಗಬೇಕಲ್ವಾ. ಈಗ ಕರಾವಳಿ ಪ್ರದೇಶದಲ್ಲಿ ಒಂದು ರೀತಿ ಇದೆ ಆಹಾರ ಪದ್ಧತಿ, ಮಲೆನಾಡು ಪ್ರದೇಶದಲ್ಲಿ ಒಂದು ರೀತಿ ಇದೆ, ಬಯಲುಸೀಮೆನಲ್ಲಿ ಒಂದು ರೀತಿ ಇದೆ, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಇದೆ, ಒಂದು ರೀತಿ ಇದೆ ಅಲ್ವಾ. ನಿಮಗೆ ದಾವಣಗೆರೆ ಬಿಟ್ಟು ಮೇಲಕ್ಕೆ ಹೋದ್ರೆ ರಾಗಿ ಮುದ್ದೆನೇ ಸಿಗಲ್ಲ. ಸಿಗುತ್ತಾ? ರಾಗಿ ಮುದ್ದೆನೇ ಸಿಗಲ್ಲ.